ದಾವಣಗೆರೆಯ ಬಳಿಕ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಶಿಸ್ತಿನ ಕ್ರಮವನ್ನು ಕೈಗೊಂಡಿರುವಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ಮೂವರನ್ನ ಅಮಾನತು ಮಾಡಲಾಗಿದೆ. ಪಕ್ಷದಿಂದ ಕಮತಗಿ ಮೂವರು ಕಾಂಗ್ರೆಸ್ ಮುಖಂಡರು ಸಸ್ಪೆಂಡ್ ಆಗಿದ್ದಾರೆ. ರಮೇಶ್ ಜಮಖಂಡಿ, ಗುರು ಪಾಟೀಲ್, ಮುರುಗೇಶ್ ಅಮಾನತು ಮಾಡಲಾಗಿದೆ. ಮೂವರ ಅಮಾನತು ಮಾಡಿ ಎಸ್ಜಿ ನಂಜಯ್ಯನ ಮಠ ಆದೇಶವನ್ನು ಹೊರಡಿಸಿರುವಂಥದ್ದು. ಪಕ್ಷ ವಿರೋಧ ಚಟುವಟಿಕೆ ಹಿನ್ನೆಲೆ ಮೂವರ ವಿರುದ್ಧ ಇದೀಗ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮೂರು ಮುಖಂಡರ ವಿರುದ್ಧ ಜಿಲ್ಲಾಧ್ಯಕ್ಷರಿಗೆ ದೂರು ಸಲ್ಲಿಕೆ ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆ 3 ದಿನಗಳ ಗಡುವಿನೊಂದಿಗೆ ಕಾರಣವನ್ನು ಕೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ಜಿಲ್ಲಾಧ್ಯಕ್ಷರ ನೋಟಿಸ್ಗೆ ಇದೀಗ ಮೂವರು ಲಿಖಿತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರಗಳ ಆಧಾರ ರಹಿತ ಎನ್ನುವ ಕಾರಣಕ್ಕೆ ಮೂವರು ಸಸ್ಪೆಂಡ್ ಆಗಿದ್ದಾರೆ. ಕೂಡ ಅಮಾನತುಗೊಂಡಿರುವಂತಹ ಮೂವರು ಕಮತಗಿ ಭಾಗದ ಮುಖಂಡರು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ದಾವಣಗೆರೆ ಬಳಿಕ ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಶಿಸ್ತಿನ ಕ್ರಮ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಮೂವರನ್ನು ಅಮಾನತು ಮಾಡಲಾಗಿದೆ. ವಿಧಾನಸಭೆ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಕೇಳಿಬರ್ತಾ ಇರುವಂತದ್ದು. ಕಮತಗಿಯ ಮೂವರು ಕಾಂಗ್ರೆಸ್ ಮುಖಂಡರು ಪಕ್ಷದಿಂದ ಅಮಾನತಾಗಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ಜಿ ನಂಜಯ್ಯನ ಮಠ ಅವರಿಂದ ಅಮಾನತು ಆದೇಶ ಕೂಡ ಹೊರಬಿದ್ದಿರುವಂತದ್ದು. ಕಮತಗಿ ಸದಸ್ಯರಾದಂತಹ ರಮೇಶ್ ಜಮಖಂಡಿ ಮತ್ತು ಗುರು ಪಾಟೀಲ್ ಹಾಗೆ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದಂತಹ ಮುರುಗೇಶ್ ಕಡ್ಲಿಮಟ್ಟಿ ಅವರನ್ನು ಕೂಡ ಪಕ್ಷದಿಂದ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಉಪಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮೂವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಜೊತೆಗೆ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಗ್ರಾಮೀಣ ಬ್ಯಾಂಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ಎಂ ರಾಂಪುರ ಕಮತಗಿ ಸದಸ್ಯರು ಜಿಲ್ಲಾಧ್ಯಕ್ಷರಿಗೂ ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಇದೀಗ ದಾವಣಗೆರೆಯ ಬಳಿಕ ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಶಿಸ್ತಿನ ಕ್ರಮವನ್ನು ಜರುಗಿಸಿರುವಂಥದ್ದು. ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಡೆವಲಪ್ಮೆಂಟ್ಸ್ಗಳು, ಬದಲಾವಣೆಗಳು ಏನೆಲ್ಲ ಇದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಆನಂದ್. ರೋಜಾ, ಏನು ಅಂದ್ರೆ ಈಗ ಬಾಗಲಕೋಟೆ ಉಪಚುನಾವಣೆ ಬಳಿಕ ಏನು ಒಂದು ಶಿಸ್ತು ಕ್ರಮದ ಒಂದು ಏನು ಪ್ರಕರಣ ನಡೆದಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಈ ಉಪಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರುವಂತಹ ವ್ಯಕ್ತಿಗಳು ಬಿಜೆಪಿ ಪಕ್ಷದ ಪರವಾಗಿ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಕಮತಗಿ ಪಟ್ಟಣ ಪಂಚಾಯತಿ ಸದಸ್ಯರಾಗಿರುವಂತ ಏನು ರಮೇಶ್ ಜಮಖಂಡಿ ಅಂತಿದ್ದಾರೆ, ಇನ್ನೊಬ್ಬರು ಗುರು ಅಂತ ಇದ್ದಾರೆ. ಈ ಮಧ್ಯೆ ಇನ್ನೊಂದು ಡಿಸಿಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಿದ್ರು, ಅವರು ಕಡ್ಲಿಮಟ್ಟಿ ಅಂತ. ಈ ಮೂರರ ಮೇಲೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಶಿಸ್ತಿನ ಕ್ರಮ ಜರುಗಿಸಲಾಗಿದೆ. ಅಂದ್ರೆ ಪಕ್ಷದಿಂದ ಅಮಾನತುಗೊಳಿಸಲಾಗಿದೆ. ಯಾಕೆಂದ್ರೆ ಇವರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋ ಬದಲು ಏನು ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ದಾರೆ ಮತ್ತು ಬಿಜೆಪಿ ಪಕ್ಷಕ್ಕೆ ಮತ ಹಾಕುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ಹಿನ್ನೆಲೆ ಏನು ಅವರು ಬ್ಲಾಕ್ ಅಧ್ಯಕ್ಷರಿದ್ದಾರೆ, ಆ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಪತ್ರ ಮಾಡಿರ್ತಾರೆ. ಅಂದ್ರೆ ಇವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ. ಆ ಪತ್ರದ ಅನುಸಾರವಾಗಿ ಜಿಲ್ಲಾ ಅಧ್ಯಕ್ಷರಾಗಿರುವಂತ ಏನು ಎಸ್ಜಿ ನಂಜಯ್ಯನ ಅವರು ಇದ್ದಾರೆ, ಅವರು ಅದು ಏನು ರಾಜ್ಯ ಘಟಕಕ್ಕೆ ಕಳಿಸಿರ್ತಾರೆ. ಆ ರಾಜ್ಯ ಘಟಕದ ಆಧಾರದ ಮೇಲೆ ಇವರು 3 ಜನರನ್ನು ಅಮಾನತು ಮಾಡಲಾಗಿದೆ ಅಂತ ಹೇಳ್ಬೋದು. ಇದರಿಂದ ಪಕ್ಷದಲ್ಲಿ ಮತ್ತೆ ಸಾಕಷ್ಟು ಬದಲಾವಣೆ ಆಗುವ ಸಾಧ್ಯತೆ ಕೇಳಿ ಬರ್ತಾ ಇದೆ. ಇದು ಒಂದು ಚರ್ಚೆಗೆ ಗ್ರಾಸದ ವಿಷಯವಾಗಿದೆ ಅಂತ ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ ಪಕ್ಷದಲ್ಲಿ ದಾವಣಗೆರೆ ಬಳಿಕ ಇದೀಗ ಬಾಗಲಕೋಟೆಯಲ್ಲೂ ಕೂಡ ಶಿಸ್ತಿನ ಕ್ರಮವನ್ನು ಜರುಗಿಸಿರುವಂಥದ್ದು. ವಿಧಾನಸಭೆ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಕೂಡ ಕೇಳಿಬರ್ತಾ ಇದೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಕಮತಗಿಯ ಮೂವರು ಕಾಂಗ್ರೆಸ್ ಮುಖಂಡರು ಕೂಡ ಪಕ್ಷದಿಂದ ಅಮಾನತುಗೊಂಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್ಜಿ ನಂಜಯ್ಯನ ಮಠ ಅವರಿಂದ ಕೂಡ ಅಮಾನತು ಆದೇಶ ಕೂಡ ಹೊರಬಿದ್ದಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರು ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಹಿನ್ನೆಲೆ ಅಮಾನತು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಉತ್ತರಗಳು ಜೊತೆಗೆ ಆಧಾರ ರಹಿತ ಏನೆಲ್ಲ ಕೊಟ್ಟಿದ್ದಾರೆ, ನೋಟಿಸ್ಗೆ ಮೂವರು ಲಿಖಿತ ಉತ್ತರವನ್ನು ನೀಡಿದ್ದಾರೆ. ಬಟ್ ಆದರೂ ಕೂಡ ಆಧಾರ ರಹಿತ ಅನ್ನುವಂತಹ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿದೆ.